ಗಾಂಡೀವ ಧನುಸ್ಸನ್ನ ವರುಣನಿಂದ ಬೇಡಿ ತಂದು ಅಗ್ನಿ ಅರ್ಜುನನಿಗೆ ಕೊಡ್ತಾನೆ, ಖಂಡವ ವನವನ್ನ ದಾಹ ಮಾಡುವುದಕ್ಕಾಗಿ. ಆ ವರುಣನಲ್ಲಿ ಯಾಕಿತ್ತು ಅಂತ ಕೇಳಿದರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಬ್ರಹ್ಮದೇವರಲ್ಲಿತ್ತು, ಇಂದ್ರನಲ್ಲಿತ್ತು, ವರುಣನಲ್ಲಿತ್ತು, ಚಂದ್ರನಲ್ಲಿತ್ತು. ಅವರೆಲ್ಲ ಅವನ ಅನುಗ್ರಹದಿಂದ ಧಾರಣ ಮಾಡುವುದಕ್ಕೆ ಸಮರ್ಥರಾಗಿದ್ರು. ವರುಣನಿಂದ ಈಗ ತಂದು ಕೊಟ್ಟದ್ದು. ಆ ಗಾಂಡೀವ ಧನುಸ್ಸಿನ ಕಥೆಯನ್ನ ಇಲ್ಲಿ ಸ್ವಲ್ಪ ಕೇಳ್ತೇವೆ ಸಂಕ್ಷೇಪದಲ್ಲಿ. ಏಷ ಗಾಂಡೀಮಯಶ್ಚಾಪಃ. ಏನದು ಗಾಂಡೀವ ಅಂದ್ರೆ ಏನು? ಗಾಂಡಿ ಅಂದ್ರೆ ಏನು? ಗಾಂಡಿ ಅಂದರೆ ಗೇಂಡ ಮೃಗ, ಅದೇ ಗಾಂಡಿ. ಆ ಗಾಂಡಿ ಅಂದ್ರೆ ಗೇಂಡ ಮೃಗಕ್ಕೇನೆ ಗಾಂಡಿ ಅಂತ ಸಂಸ್ಕೃತದಲ್ಲಿ ಹೆಸರು. ಖಡ್ಗ ಮೃಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇನ್ನೊಂದು ಹೆಸರು ಖಡ್ಗ ಮೃಗ. ಆ ಖಡ್ಗ ಮೃಗದಿಂದ ನಿರ್ಮಾಣ ಮಾಡಿದಂತಹದ್ದು ಈ ಗಾಂಡೀವ ಧನುಸ್ಸು. ಹೀಗೆ ಅಂತ ಇಲ್ಲಿ ಇದರ ಉಲ್ಲೇಖ ಬರ್ತಾ ಇದೆ. ಇನ್ನೊಂದು ಕಡೆಗೆ ಮಹಾಭಾರತದಲ್ಲಿ ಪ್ರಾಯ ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಒಂದು ಕಡೆಗೆ ಋಷಿಗಳು ತಪಸ್ಸು ಮಾಡ್ತಾ ಕೂತಿರುವ ಸಂದರ್ಭದಲ್ಲಿ ಮೇಲೆ ಬೆಳೆದಂತಹ ದೊಡ್ಡದಾದಂತಹ ಏನು ಬಿದಿರು ಇತ್ತೋ ಆ ಬಿದಿರಿನಿಂದ ನಿರ್ಮಾಣ ಮಾಡಿದಂತಹದ್ದು ಒಂದು ಶಾರಂಗ ಧನುಸ್ಸು, ಇನ್ನೊಂದು ಗಾಂಡೀವ ಧನುಸ್ಸು ಅಂತ ಅಲ್ಲಿ ಹೇಳಿದ್ದಾರೆ. ಇದರ ವಿರೋಧವನ್ನು ಹೀಗೆ ಪರಿಹಾರ ಮಾಡಬಹುದು ಅಂತ ಅನ್ಕೋತೇನೆ. ಏನು, ಆ ಋಷಿಗಳ ತಲೆಯ ಮೇಲೆ ಋಷಿಗಳು ತಪಸ್ಸು ಮಾಡ್ತಾ ಕೂತಾಗ ಅವರ ಮೈ ಮೇಲೆಲ್ಲ ಮಣ್ಣು ಬೆಳೆದು ಆ ಮಣ್ಣಿನ ಮೇಲೆ ಬೆಳೆದಂತಹ ಆ ಏನು ಬಿದಿರಿನ ಗಿಡಗಳು, ಆ ಬಿದಿರಿನ ಗಿಡ ಹಾಗೂ ಈ ಗಾಂಡಿ ಮೃಗ, ಈ ಎರಡೂ ಸೇರಿ ಮಾಡಿದಂತಹ ಒಂದು ಧನುಸ್ಸು ಗಾಂಡೀವ ಧನುಸ್ಸು ಅಂತ. ಇದೂ ಮಹಾಭಾರತ, ಅದೂ ಮಹಾಭಾರತ. ಹಾಗಾಗಿ ಎರಡೂ ವಚನಗಳ ಈ ರೀತಿಯಾಗಿ ವಿರೋಧವನ್ನು ಪರಿಹಾರ ಮಾಡಬಹುದೇನೋ ಅಂತ ತೋರ್ತದೆ. ಆ ಗಾಂಡೀಮಯಶ್ಚಾಪಃ, ದೊಡ್ಡದಾದ ಧನುಸ್ಸು, ಲೋಕ ಸಂಹಾರ ಸಂಭೃತ. ಅದನ್ನು ಧಾರಣ ಮಾಡುವುದು ಯಾಕೆ ಅಂತಂದ್ರೆ ಜಗತ್ತಿನ ಸಂಹಾರ ಮಾಡುವುದಕ್ಕಾಗೇನೇ ಬ್ರಹ್ಮದೇವರು ಧಾರಣ ಮಾಡುವುದು. ಅಂಥ ಗಾಂಡೀವ ಧನುಸ್ಸದು ಅಪರೂಪದ ಧನುಸ್ಸು, ಅತಿಶ್ರೇಷ್ಠವಾದ ಬಲಿಷ್ಠವಾದ ಮಹಾಪರಾಕ್ರಮಿಗಳೇ ಕೈಯಲ್ಲಿ ಹಿಡಿಯಬಹುದಾದ, ಹೆದೆ ಏರಿಸಬಹುದಾದ ಧನುಸ್ಸದು. ಅಂಥ ಧನುಸ್ಸನ್ನ ಅಲ್ಲಿ ನಮಗೆ ತಿಳಿಸ್ತಾರೆ. ರಕ್ಷತೆ ದೈವತೈರ್ನಿತ್ಯಂ ಯತಸ್ತದ್ ಗಾಂಡೀವಂ ಧನು. ಆ ಧನುಸ್ಸನ್ನ ಅದು ದೇವತೆಗಳೆಲ್ಲ ಅದನ್ನ ಕಾಪಾಡ್ತಾರೆ. ಅದು ಈ ವರುಣನಲ್ಲಿ ಇದೆ. ಗಾಂಡೀವ ಧನುಸ್ಸು ಬ್ರಹ್ಮದೇವರಲ್ಲಿದೆ ಅಂತ ನಾವು ಕೇಳಿದ್ದೇವಲ್ಲ, ಇದು ವರುಣನಲ್ಲಿದೆ ಅಂತ ಹೇಗೆ ಹೇಳ್ತೀರಿ ಅಂತನ್ನುವ ಪ್ರಶ್ನೆಗೆ ಉತ್ತರವನ್ನ ಆಚಾರ್ಯರು ನಿರ್ಣಯ ಕೊಡ್ತಾರೆ. ನೋಡಿ, ಸಮಸ್ಯೆ ಏನಾಗತ್ತೆ ಅಂತಂದ್ರೆ ಮಹಾಭಾರತದ ಒಂದು ಭಾಗದಲ್ಲಿ ಪ್ರಶ್ನೆ ಬರುವುದಿಲ್ಲ. ಒಂದು ಭಾಗದಲ್ಲಿ ಬ್ರಹ್ಮದೇವರ ಹತ್ರ ಗಾಂಡೀವ ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ವರುಣನ ಹತ್ರ ಗಾಂಡೀವ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದೇನಿದು ಗಾಂಡೀವದ ಜೆರಾಕ್ಸ್ ಮಾಡಿ ಇಟ್ಕೊಂಡದ್ದ ಅಂತ ಪ್ರಶ್ನೆ ಬಂದ್ರೆ, ಹೌದು, ಗಾಂಡೀವದ ಒಂದಂಶ ಬ್ರಹ್ಮದೇವರ ಹತ್ರ, ಇನ್ನೊಂದಂಶ ರುದ್ರದೇವರ ಹತ್ರ, ಮತ್ತೊಂದು ಇಂದ್ರನ ಹತ್ರ, ಚಂದ್ರನ ಹತ್ರ, ವರುಣನ ಹತ್ತಿರ, ಹೀಗೆ ಬೇರೆ ಬೇರೆ ದೇವತೆಗಳ ಹತ್ರ ಒಂದೇ ಗಾಂಡೀವ ಧನುಸ್ಸು ಅಂಶಭೇದೇನ ಇದೆ ಎಂಬುದಾಗಿ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಶ್ರೀಮದಾಚಾರ್ಯರು ಹೇಳುವ ತಾತ್ಪರ್ಯ ನಿರ್ಣಯ, ಆ ವ್ಯಾಖ್ಯಾನ, ವಿರೋಧ ಪರಿಹಾರ, ಆ ಶಾಸ್ತ್ರವನ್ನು ಓದಿ ಪ್ರಶ್ನೆ ಬಂದಾಗ ಆಚಾರ್ಯರ ವಚನದ ಮಹತ್ವ ನಮಗರ್ಥವಾಗುತ್ತೆ. ಹಾಗಾಗಿ ಏಷ ಕೃತ್ಯೇ ಸಮುತ್ಪನ್ನೇ ತತ್ತದ್ಧಾರಯತೆ ಬಲಂ. ಇದು ಕೃತ್ಯೇ ಸಮುತ್ಪನ್ನೆ, ಕಾರ್ಯ ಕೆಲಸ ಬಂದಾಗ ಇದರ ಮಹತ್ವ ನಮಗೆ ಗೊತ್ತಾಗ್ತದೆ. ಗಾಂಡೀವ ಧನುಸ್ಸು ಹಾಗೇ ಇಟ್ಟರೆ ಅದನ್ನು ಮ್ಯೂಸಿಯಂನಲ್ಲಿ ಇಡತಕ್ಕಂತಹ ಒಂದು ಹಳೆಯ ವಸ್ತು ಅಂತ ತೋರ್ತದೆ. ಆದರೆ ಅದನ್ನ ಬಂಧನ ಮಾಡಿದಾಗ, ಕಟ್ಟಿದಾಗ, ಕೆಲಸ ಬಂದಾಗ, ಯುದ್ಧಕ್ಕೆ ಸಿದ್ಧರಾದಾಗ ಶತ್ರುಗಳ ಸಂಹಾರ ಮಾಡುವುದಕ್ಕೆ ಅತ್ಯಂತ ಸಮರ್ಥವಾದವ ಆಯುಧವಾಗಿ ಬಿಡ್ತದೆ. ಸಹಸ್ರ ಶತಸಂಖ್ಯೇನ ಪ್ರಾಣೇನ ಸತತಂ ಧ್ರುವ. ಅದು 100,000 ಪಟ್ಟು, 1,100 ಪಟ್ಟು, ಅರ್ಥಾತ್ ಲಕ್ಷ ಬಲವುಳ್ಳವರು ಅದನ್ನು ಧಾರಣ ಮಾಡಬಹುದು, ಸಾಮಾನ್ಯರಲ್ಲ. ಸೃಷ್ಟ ಪ್ರಥಮತಶ್ಚಂಡೋ ಬ್ರಹ್ಮಣ ಬ್ರಹ್ಮವಾದಿನ ಏತತ್ ಶಸ್ತ್ರಂ ನರೇಂದ್ರಾಣಂ ಮಹಚ್ಚಕ್ರೇಣ ಭಾಸಿತಂ. ಭಾರೀ ಉತ್ತಮವಾಗಿರುವಂತಹ ಬ್ರಹ್ಮದೇವರು ನಿರ್ಮಾಣ ಮಾಡಿದ ಪ್ರಚಂಡವಾಗಿರತಕ್ಕಂತಹ ಧನುಸ್ಸಿದು ಅಂತ ಹೇಳಿ ಆ ಗಾಂಡೀವ ಧನುಸ್ಸನ್ನು ತೋರಿಸ್ತಾರೆ.
ಇದಾದ ಮೇಲೆ ಸಲಿಲ ರಾಜ, ಆ ವರುಣನ ಹತ್ತಿರ ಇರತಕ್ಕಂತಹ ಮತ್ತೊಂದು ಛತ್ರ. ಆ ಛತ್ರ ಹೇಗಿತ್ತು ಅಂತಂದ್ರೆ ಅತ್ಯದ್ಭುತವಾದ ಛತ್ರ. ಆ ಛತ್ರ ಬೆಳ್ಳಗಿನ ಛತ್ರ. ಆ ಛತ್ರ ಅದರ ಕೆಳಗಡೆ ನಿಂತರೆ ತಣ್ಣಗೆ ಅಮೃತವನ್ನ ಸೋರಿಸ್ತಾ ಇದೆ. ತಂಪೇ ತಂಪು, ಕೇವಲ ತಂಪು ಆಗುವಂತಹ ಆ ಛತ್ರ, ವಿಶಾಲವಾದ ಛತ್ರ. ಆ ಛತ್ರದ ಕೆಳಗಿದ್ದವರಿಗೆ ಕೇವಲ ತಂಪಿನ ಅನುಭವ, ಉಷ್ಣವೇ ಆಗುವುದಿಲ್ಲ. ಅಂಥ ಉತ್ತಮವಾಗಿರತಕ್ಕಂತಹ ಆ ಛತ್ರ. ಅದನ್ನು ಹೇಳ್ತಾರೆ ಛತ್ರಂ ಛತ್ರಗೃಹೇ ಸ್ಥಿತಂ. ಆ ಛತ್ರವನ್ನು ಇಡುವುದಕ್ಕೆ ಒಂದು ಮನೆಯನ್ನು ಕಟ್ಟಿದ್ದಾರೆ. ರಥದ ಗೃಹ ಹೇಗೋ ಹಾಗೆ, ಗಜಶಾಲೆ ಹೇಗೋ, ಅಶ್ವಶಾಲೆ ಹೇಗೋ ಹಾಗೆ ಛತ್ರವನ್ನು ಇಡುವುದಕ್ಕೆ ಒಂದು ಮನೆ. ಆ ಮನೆಯಲ್ಲಿ ಛತ್ರವನ್ನಿಟ್ಟು ಅವನ ಗೌರವದಿಂದ ಪೂಜಿಸ್ತಾರೆ. ಸರ್ವತಃ ಸಲಿಲಂ ಶೀತಂ ಜೀಮೂತ ಇವ ವರ್ಷತಿ. ಜೀಮೂತ ಯಾವ ರೀತಿಯಾಗಿ ತಣ್ಣಗಿನ ನೀರನ್ನು ಸುರಿಸಬೇಕೋ ಹಾಗೆ ಅಮೃತವನ್ನು ಸುರಿಸುವಂತಹ ಶ್ರೇಷ್ಠವಾದ ಛತ್ರವಿದು ಶ್ವೇತಛತ್ರ. ಈ ಛತ್ರವನ್ನ ವರುಣನನ್ನ ಸೋಲಿಸಿ ರಾವಣ ಬೈದಿದ್ದ, ಅದನ್ನ ಮತ್ತೆ ತಿರುಗಿ ತಂದುಕೊಂಡಿದ್ದಾನೆ ಅಂತ ಅದನ್ನು ಕೇಳ್ತೇವೆ. ಬಹೂನ್ಯದ್ಭುತ ರೂಪಾಣಿ ದ್ರಷ್ಟವ್ಯಾನೀಹ ಮಾತಲಿ ಏನು ಹೇಳಪ್ಪ, ವರುಣನ ಮನೆಯಲ್ಲಿ, ವರುಣನ ಈ ಲೋಕದಲ್ಲಿ ಅದ್ಭುತವಾದದ್ದು ಬೇಕಾದಷ್ಟು ಸಾಮಾನುಗಳಿವೆ. ಗಾಂಡೀವ ಧನುಸ್ಸು ಒಂದು ಅದ್ಭುತ, ಈ ಛತ್ರ ಅತ್ಯದ್ಭುತವಾದದ್ದು, ಅಗ್ನಿ ಬಹಳ ಸುಂದರವಾದದ್ದು, ಅಕ್ಷಯವಾದಂತಹ ನಾನಾ ವಿಧವಾದ ಪ್ರಹರಣಗಳು, ಆಯುಧಗಳಿವೆ. ಇಲ್ಲಿರುವಂತಹ ಪುಷ್ಕರ ಇವರೆಲ್ಲ ಅದ್ಭುತವಾದದ್ದು. ತವ ಕಾರ್ಯೋಪರೋಧಸ್ತು, ಏನಿಲ್ಲ ನಾನಿನ್ನೂ ಬೇಕಾದಷ್ಟು ತೋರಿಸ್ಲಿಕ್ಕೆ ತಯಾರು, ಆದರೆ ನಿನಗೆ ಹೊತ್ತಾಗತ್ತಲ್ಲ, ನಿನ್ನ ಮಗಳಿಗೆ ಕನ್ಯೆ ವರವನ್ನು ಹುಡುಕುವುದಕ್ಕಾಗಿ ನೀನು ಹೊರಟಿದ್ದಿ, ನಾನು ನಿನಗೆ ತೊಂದರೆ ಕೊಡಬಾರದು, ಆದ್ದರಿಂದ ಮುಂದಕ್ಕೆ ಹೋಗೋಣ ನಡಿ ಅಂತ ಹೇಳಿ ತವ ಕಾರ್ಯೋಪರೋಧಸ್ತು ತತ್ಮಾತ್ ಗಚ್ಛಾವ ಮಾಚಿರಂ, ಶೀಘ್ರದಲ್ಲಿ ಹೋಗೋಣ ನಡಿ ಹೋಗೋಣ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ಏತತ್ತು ನಾಗಲೋಕಸ್ಯ ನಾಭಿಸ್ಥಾನೆ ಸ್ಥಿತಂ ಪುರಂ ಪಾತಾಳಮಿತಿ ವಿಖ್ಯಾತಂ. ಪಾತಾಳ ಅಂತನ್ನುವುದೇನಿದೆ ಅದು ನಾಗಲೋಕದ ನಾಭಿಯ ಭಾಗದಲ್ಲಿ, ಮಧ್ಯದ ಭಾಗದಲ್ಲಿ ಪಾತಾಳ ಅಂತನ್ನೋದಿದೆ. ಪಾತಾಳ ಅಂತನ್ನೋದೊಂದು ಊರು. ಅದು ದೈತ್ಯರು, ದಾನವರು, ಧನುವಿನ ಮಕ್ಕಳು, ದಿತಿಯ ಮಕ್ಕಳು ಅವರೆಲ್ಲ ಅಲ್ಲಿದ್ದಾರೆ. ಇದಮದ್ಭಿಸ್ಸಮಂ, ನೀರೆಲ್ಲ ತುಂಬಿದೆ, ಬರೀ ನೀರು. ಪ್ರಾಪ್ತ ಏಕೇಚಿತ್ ಭುವಿ ಜಂಗಮಾಹ ಪ್ರವಿಶಂತೋ ಮಹಾನಾದಂ ನದಂತಿ ಭಯಪೀಡಿತಾ. ಕೆಲವು ಕಡೆಗೆ ನೀರಿನಿಂದ ಹೋದಾಗ ನೀರಿನ ಒಂದು ಮಡುವಿನಲ್ಲಿ ಸಿಕ್ಕು ಬಿದ್ದು ಕೆಳಗೆ ಇಳಿದಾಗ ಈ ಪಾತಾಳಕ್ಕೆ ಬೀಳ್ತಾರೆ. ಪಾತಾಳಕ್ಕೇ ಬೀಳೋದು ನೇರವಾಗಿ. ಹಾಗಾಗಿ ಇದಕ್ಕೆ ಪಾತಾಳ ಅಂತ ಕರೀತಾರೆ. ಅದರ ಹೆಸರಿನ ಸಾರ್ಥಕ್ಯವನ್ನ ಹೇಳ್ತಾ ಇದ್ದಾರೆ. ಅಂಥದ್ದಿದು ಪ್ರಮಾಣ ಕೋಟೆ ಸಹಿ ಹೇಲಯಾಗ ನೇದಂ ಜಗಜ್ಜೀವನದ ಎತ್ರ ಚಿತ್ರಂ. ಪ್ರಮಾಣ ಕೋಟಿ ಯೋಜನ ವಿಸ್ತಾರ ಆಳವಾಗಿರತಕ್ಕಂತಹ ಒಂದು ಗಭೀರವಾಗಿರತಕ್ಕಂತಹ ಮಡುವು. ಆ ಮಡುವಿನಲ್ಲಿ ಭೀಮಸೇನನ್ನ ಒಗೆದಾಗ ಆ ನೀರಿನ ದ್ವಾರದಿಂದ ಬಂದ ಭೀಮಸೇನ ಈ ಪಾತಾಳಕ್ಕೆ ಬಂದ ಅಂತನ್ನುವ ಕಥೆಯನ್ನ ಆದಿಪರ್ವದಲ್ಲಿ ಕೇಳ್ತೇವೆ. ಅದೇ ಮಾತನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಹೇಳ್ತಾರೆ ಅತ್ರಾಸುರೋಗ್ನಿ ಸತತಂ ದೀಪ್ಯತೆ ವಾರಿಭೋಜನ. ಇಲ್ಲಿ ನೀರನ್ನು ಕುಡಿಯುವಂತಹ ಅಗ್ನಿ ಇದ್ದಾನಿಲ್ಲಿ, ಸತತವಾಗಿ ಇದ್ದಾನೆ. ವ್ಯಾಪಾರೇಣ ಧೃತಾತ್ಮಾನಂ ನಿಬದ್ಧಂ ಸಮಬುದ್ಧತ ಅತ್ರಾಮೃತಂ ಸುರೈತ್ಪೀತ್ವಾ ನಿಹಿತಂ ನಿಹಿತಾರಿಭಿ. ಶತ್ರುಗಳನ್ನು ಕೊಂದು ಅಮೃತವನ್ನ ಪಾನ ಮಾಡಿದ ದೇವತೆಗಳು ತಾವು ಕುಡಿದು ಶೇಷವಾಗಿ ಉಳಿದ ಅಮೃತವನ್ನ ಈ ಪಾತಾಳದಲ್ಲಿ ಒಂದು ಕಡೆಗೆ ಬಚ್ಚಿಟ್ಟಿದ್ದಾರೆ, ಮುಚ್ಚಿ ಇಟ್ಟಿದ್ದಾರೆ. ಯಾರಿಗೂ ಸಿಗದಂತೆ ಅದನ್ನು ರಕ್ಷಿಸಿದ್ದಾರೆ. ಅತಃ ಸೋಮಸ್ಯ ಹಾನಿಶ್ಚ ವೃದ್ಧಿಶ್ಚ ಇವ ಪ್ರದೃಶ್ಯತೆ. ಆದ್ದರಿಂದಲೇ ಚಂದ್ರನಲ್ಲಿ ಹಾನಿ ವೃದ್ಧಿಗಳನ್ನ, ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಹಾನಿ, ಇವುಗಳನ್ನು ನೋಡ್ತೇವೆ. ಯಸ್ಮಾತ್ ಅಲಂ ಸಮಸ್ತಾಸ್ತಾಹ ಪತಂತಿ ಜಲಮೂರ್ತಯ ತಸ್ಮಾತ್ ಪಾತಾಳಮಿತ್ಯೇವ ಖ್ಯಾಯತೆ ಪುರಮುತ್ತಮಂ. ಒಂದು ವ್ಯಾಖ್ಯಾನ ಬೇರೆ ಕಡೆಗೆ ಬಂದದ್ದು ಪಾದತಲ, ಆದ್ದರಿಂದ ಪಾತಾಳ ಒಂದು ವ್ಯಾಖ್ಯಾನವಾದರೆ, ಇಲ್ಲಿ ಹೇಳ್ತಾ ಇದ್ದದ್ದೇನು ಅಂದ್ರೆ ಅಲಂ ಪತಂತಿ, ಬಹಳ ಜನ ಬೀಳ್ತಾರೆ. ಘೋರವಾಗಿ ಬಿದ್ರು ಅಂತಂದ್ರೆ ನೀರಿನಲ್ಲಿ ಬಿದ್ದವರು ನೇರವಾಗಿ ಬರುವುದು ಈ ಪಾತಾಳಕ್ಕೆ. ಆದ್ದರಿಂದ ಅಲಂ ಪತಂತೀತಿ ಪಾತಾಳಂ. ಆದ್ದರಿಂದ ಪಾತಾಳ ಅಂತ ಇದಕ್ಕೆ ಹೆಸರು. ಐರಾವಣ ಅಂತ ಒಂದು, ಆ ಐರಾವಣ ಅವನು ಅದು ಮೇಘೇಶ್ವಾಮುಂಚತೆ ಶೀತಂ ಯನ್ಮಹೇಂದ್ರ ಪ್ರದರ್ಶತಿ.
ಮೇಘಗಳಲ್ಲಿ ವೃಷ್ಟಿಯನ್ನ ನೀರನ್ನು ತುಂಬಿ ಅವುಗಳಿಂದ ಮತ್ತೆ ಮಳೆ ಬರ್ತದೆ. ಐರಾವತ, ನಾಗರಾಜ, ವಾಮನ, ಕುಮುದ, ಅಂಜನ ಅಂತನ್ನುವಂತಹ ಅನೇಕ ಆನೆಗಳು ಇಲ್ಲಿವೆ. ಸುಪ್ರತೀಕ ಎಂಬಂತಹ ಶ್ರೇಷ್ಠವಾದ ಆನೆಯ ವಂಶ, ಆ ಆನೆಯ ವಂಶದಲ್ಲಿ ಬಂದಿರುವವರು ಈ ಎಲ್ಲ ಮಹಾಮಹಾ ಆನೆಗಳು. ಮೃತಾಹಿ ದಿವಸೇ ಸೂತ ಪುನರ್ಜೀವಂತಿ ವೈನಿಷಿ. ಇಲ್ಲಿ ಸೂರ್ಯಾಂಶುವಿನಿಂದ ಸೂರ್ಯೋದಯವಾಯಿತು ಅಂದ್ರೆ ಸತ್ತೋಗತ್ತೆ, ರಾತ್ರಿ ಚಂದ್ರೋದಯವಾಯಿತು ಅಂದ್ರೆ ಮತ್ತೆ ಹುಟ್ಟಿಬಿಡ್ತದೆ. ಅಂಥ ಪ್ರಾಣಿಗಳೆಲ್ಲ ಪಾತಾಳದಲ್ಲಿ ಬೇಕಾದಷ್ಟಿವೆ. ಇತ್ಯಾದಿಯಾಗಿ ಚಂದ್ರಮ ಅವರನ್ನ ಮತ್ತೆ ಬದುಕಿಸ್ತಾನೆ. ಭೂತಪತಿ ರುದ್ರದೇವರು ಇಲ್ಲಿದ್ದಾರೆ. ಇಲ್ಲಿ ಅನೇಕ ಋಷಿಗಳಿದ್ದಾರೆ, ಬ್ರಾಹ್ಮಣರು. ಸ್ವಾಧ್ಯಾಯಾಧ್ಯಯನವನ್ನು, ವೇದಾಧ್ಯಯನವನ್ನು ಮಾಡುವವರು ಪಾತಾಳದಲ್ಲಿದ್ದಾರೆ. ಅವರು ಎಂಥವರು ಅಂತಂದ್ರೆ ಗೋವ್ರತಿನಃ. ನೋಡಿ, ಧರ್ಮರಾಜ ಗೋವ್ರತವನ್ನು ಮಾಡಿದ, ರಾಜ್ಯವನ್ನೆಲ್ಲ ಆಳಿದ. ಭಾರಿ ವಿಚಿತ್ರ ನೋಡಿ. ಅಂದರೆ ಸಾಧಕರಾದವರು ಹೇಗಿರ್ತಾರೆ ಅಂತನ್ನುವುದಕ್ಕೆ ಧರ್ಮರಾಜನ ದೃಷ್ಟಾಂತವನ್ನು ನೋಡಬೇಕು. ಅತ್ಯದ್ಭುತ. ಉಳಿದೆಲ್ಲ ರಾಜರಿಗೆ ರಾಜ್ಯವನ್ನು ಸಿಕ್ಕ ಮೇಲೆ ಭೋಗ ಮಾಡಿದ್ದೂ ಉಂಟು, ದೇವರದರಿಂದ ಸಂತೋಷ ಪಟ್ಟದ್ದೂ ಉಂಟು. ಆದರೆ ಧರ್ಮರಾಜ ಮಾತ್ರ ರಾಜ್ಯವನ್ನು ಪಡೆದರೂ ಭೋಗವನ್ನು ಮಾಡಲೇ ಇಲ್ಲ, ಗೋವ್ರತವನ್ನು ಆಚರಿಸಿದ. ಆಜೀವ ಗೋವ್ರತವನ್ನು ಮಾಡಿದ. ಏನದು ಗೋವ್ರತ ಅಂತಂದ್ರೆ, ಗೋವ್ರತ ಅಂತ ನಮ್ಮ ಶಬ್ದಕ್ಕೆ ಎರಡು ಅರ್ಥಗಳಿವೆ, ಅನೇಕ ಅರ್ಥಗಳಿವೆ. ಅದರಲ್ಲಿ ಎರಡು ಅರ್ಥಗಳು. ಒಂದರ್ಥ ಏನು ಅಂದರೆ, ಗೋವಿಗೆ ಧಾನ್ಯದ ವಸಗಳನ್ನು ತಿನ್ನಿಸಿ ಅದರ ಸೆಗಣೆಯಲ್ಲಿ ಬಂದಿರುವಂತಹ ಏನು ಕಾಳುಗಳಿರುತ್ತೋ ಆ ಕಾಳುಗಳಿಂದ ತಾನು ಬದುಕುವುದು, ಅದರಿಂದ ಊಟ ಮಾಡಿ ಬದುಕುವುದು. ಇದು ಒಂದು ಗೋವ್ರತ. ಇನ್ನೊಂದು ಗೋವ್ರತ ಅಂದ್ರೆ ಏನು, ಅದನ್ನು ಇಲ್ಲಿ ಹೇಳ್ತಾರೆ. ಏನು ಅಂದರೆ, ಯತ್ರ ತತ್ರ ಶಯ. ಮಲಗೋದಕ್ಕೆ ಈ ಕೋಣೆ, ಈ ಹಾಸಿಗೆ, ಇಲ್ಲೇ ಮಲಗಬೇಕು ಇಂತಿಲ್ಲ. ಎಲ್ಲಿ ಹೋಗ್ತಾನೋ ಅಲ್ಲಿ ಮಲಗೋದು. ಅಲ್ಲೆಲ್ಲ ಕಡೆಗೆ ಮಲಗೋದು ಅಂತ ಅರ್ಥದಲ್ಲ. ಅಲ್ಲ, ರಾತ್ರಿಯಾಗಿ ನಿದ್ರೆ ಬಂತು ಅಂತಂದ್ರೆ ಮತ್ತೆ ತನ್ನ ಮನೆಗೆ ಬಂದ, ತನ್ನ ಹಾಸಿಗೆ ಹಾಸಿದ, ತನ್ನ ಕೋಣೆಗೆ ಬಂದ, ಬೆಚ್ಚಗೆ ಹೊತ್ಕೊಂಡು ಮಲಗಿದ ಅಂತಿಲ್ಲ. ಯತ್ರ ತತ್ರ ಶಯ, ಎಲ್ಲೆಲ್ಲೋ ಮಲಗಿ ಬಿಡೋದು. ಏನಕೇನಚಿದ ಆಶಿತಃ, ಏನನ್ನೋ ತಿನ್ನೋದು. ಇದೇ ಆಗಬೇಕು, ಹೀಗೆ ಆಗಬೇಕು, ಹಾಗೇ ಆಗಬೇಕು, ಏನಿಲ್ಲ, ನಿರ್ಬಂಧವೇ ಇಲ್ಲ. ಇವತ್ತು ಹಣ್ಣು ಸಿಕ್ಕಿತು, ಹಣ್ಣು ತಿಂದ. ಯಾರೋ ಊಟ ಕೊಟ್ಟರು, ಊಟ ಮಾಡಿದ. ಹೊಳಗೆ ಹಾಕಿದ್ರು, ಹೊಳಗೆ ತಿಂದ. ಏನೂ ಸಿಗಲಿಲ್ಲ, ನೀರು ಕುಡಿದ. ಹೀಗೆ ಇರುವುದು. ಏನಕೇನಚಿದ ಆಶಿತಃ, ಏನಕೇನಚಿದ ಆಚ್ಛನ್ನ. ಇಂಥ ಬಟ್ಟೆಯೇ ಬೇಕು, ಇಂಥ ಡ್ರೆಸ್ಸೇ ಬೇಕು, ರಾತ್ರಿ ಮಲಗುವುದಕ್ಕಿದು, ಹಗಲು ಹೋಗುವುದಕ್ಕಿದು, ವಾಕಿಂಗಿಗೆ ಇಂಥ ಶೂಸು, ಇವೆಲ್ಲ ಇರುತ್ತಲ್ಲ. ಹಾಗ್ಯಾವುದೂ ಇಲ್ಲ. ಏನಕೇನಚಿದ ಆಚ್ಛನ್ನ, ಎಂಥದೋ ಬಟ್ಟೆ, ಏನೋ ತಾನು ಇರೋದು, ಬದುಕುವುದು ಮುಖ್ಯ. ಇದೆಲ್ಲ ಏನು ಅಂತ ಹೇಳಿ ಗೋವ್ರತದವರಿಗೆ, ಆ ವ್ರತಿಗಳಿಗೆ ಅಷ್ಟು ಅವರು ಪರಾಕಾಷ್ಠೆಯನ್ನು ಮುಟ್ಟಿರ್ತಾರೆ. ಹಾಗಾಗಿ ಅದೆಲ್ಲ ಸಾಧ್ಯವಾಗತ್ತೆ. ನಮಗದು ಹಾಸ್ಯಾಸ್ಪದವಾಗ್ತದೆ. ಯತ್ರ ತತ್ರ ಶಯೋ ನಿತ್ಯಂ ಏನಕೇನಚಿದ ಆಶಿತಃ ಏನಕೇನಚಿದ ಆಚ್ಛನ್ನ ಸ ಗೋವ್ರತ ಇಹೋಚ್ಯತೆ. ಇಂಥ ಗೋವ್ರತವನ್ನು ಮಾಡುವವರು ಯಾರಿದ್ದಾರಲ್ಲ ಅವರು ಸ್ವಾಧ್ಯಾಯಾಮ್ನಾಯ ಕರ್ಷಿತಾ. ವೇದಾಧ್ಯಯನವನ್ನು ಮಾಡಿ 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 ಸತತವಾಗಿ ವೇದಾಧ್ಯಯನವನ್ನು ಮಾಡಿ ಕರ್ಷಿತರಾಗಿದ್ದಾರೆ, ಒಣಗಿ ಒಣಗಿ ಹೋಗಿದ್ದಾರೆ. ಅಷ್ಟು ವೇದಾಧ್ಯಯನ, ಶಾಸ್ತ್ರಾಧ್ಯಯನವನ್ನು ಮಾಡಿದವರು. ತ್ಯಕ್ತ ಪ್ರಾಣಾಹ, ಹಾಗಾಗಿ ಆ ವೇದಾಧ್ಯಯನದಲ್ಲೇನೆ, ತಪಸ್ಸು ಮಾಡುವುದರಲ್ಲೇನೆ ತಮ್ಮ ದೇಹವನ್ನು ತ್ಯಾಗ ಮಾಡಿದವರು. ಅತ್ರ ಗೋವ್ರತಿನೋ ವಿಪ್ರಾಹ ಸ್ವಾಧ್ಯಾಯ ಆಮ್ನಾಯ ಕರ್ಷಿತಾಹ ತ್ಯಕ್ತ ಪ್ರಾಣಾಹ ಜಿತ ಸ್ವರ್ಗಾಹ. ಹಾಗಾಗಿ ಸ್ವರ್ಗವನ್ನು ಗೆದ್ದವರು. ಆ ಸ್ವರ್ಗವನ್ನು ಗೆದ್ದವರು ಇಲ್ಲಿದ್ದಾರೆ. ಸ್ವರ್ಗ ಮೇಲಿದೆ, ಇಲ್ಲೇನಿರೋದು? ಸ್ವರ್ಗಕ್ಕಿಂತಲೂ ಹೆಚ್ಚಿನ ಸುಖ, ಐಶ್ವರ್ಯ, ಸಂಪತ್ತು ಈ ಪಾತಾಳದಲ್ಲಿದೆ. ಹಾಗಾಗಿ ಅವರು ಪಾತಾಳದಲ್ಲಿದ್ದಾರೆ. ಅಂಥ ಮಹಾನುಭಾವರವರೆಲ್ಲ. ಪಶ್ಯಯದ್ಯತ್ರ ತೇ ಕೇಚಿದ್ ರೋಚತೆ ಗುಣತೋ ವರಹ. ಅಂಥ ವಿಪ್ರರು, ಬ್ರಾಹ್ಮಣರು ಬೇಕಾದಷ್ಟು ಜನ ಇದ್ದಾರೆ. ನೋಡಪ್ಪ, ಸ್ವಾಧ್ಯಾಯಾಮ್ನಾಯ ಕರ್ಷಿತರಾದ ಬ್ರಾಹ್ಮಣರು ಬೇಕಾದಷ್ಟು ಜನ ಇದ್ದಾರೆ. ಅವರೊಳಗೆ ನಿನಗೆ ಯಾರಾದರೂ ಮನಸ್ಸಿಗೆ ಪಸಂದಾದರೆ, ನಿನಗೆ ರುಚಿಸಿದರೆ, ಅವರು ಚೆನ್ನಾಗಿದ್ದಾರೆ, ಬಲಿಷ್ಠರು, ಉತ್ತಮರು ಅಂತ ತೋರಿದರೆ ನಿನ್ನ ಮಗಳಿಗೆ ಅವರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಮಾತಲಿಗೆ ಹೇಳ್ತಾರೆ ನಾರದರು. ವರೈಷ್ಯಾಮ್. ನೋಡ್ರಿ, ನಾರದರಿಗೆ ಅಷ್ಟೆಲ್ಲ ಜಾಗ್ರಫಿ ಗೊತ್ತು. ಜಾಗ್ರಫಿ ನಮಗೆ ಬರೀ ಪ್ಲೇನ್ ಜಾಗ್ರಫಿ ಅಷ್ಟೇ ಗೊತ್ತು. ನಾರದರಿಗೆ ಹಾಗಲ್ಲ, 14 ಲೋಕದ ಜಾಗ್ರಫಿನೂ ಗೊತ್ತವರು. ಎಲ್ಲ ಲೋಕ, ಎಲ್ಲೆಲ್ಲಿ ಏನೇನಿದೆ ಎಲ್ಲ ಗೊತ್ತು. ವರ್ಣನೆ ಮಾಡ್ತಾರೆ. ಧರ್ಮರಾಜನಿಗೆ ಸಭಾಪರ್ವದಲ್ಲಿ ಬಂದಾಗ ವರ್ಣನೆ ಮಾಡ್ತಾರೆ. ಎಲ್ಲ ಲೋಕದ ಸಭೆಗಳಲ್ಲಿ ಏನೇನು
ಮಹತ್ವದ ಸಾಮಾನುಗಳಿವೆ, ಪದಾರ್ಥಗಳಿವೆ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಎಂಥೆಂಥ ಅದ್ಭುತವಾದ ಪದಾರ್ಥಗಳು ಇಂದ್ರನ ಸಭೆಯಲ್ಲಿ, ಯಮನ ಸಭೆಯಲ್ಲಿ, ವರುಣನ ಸಭೆಯಲ್ಲಿ ಇದೆ ಅನ್ನುವುದನ್ನೆಲ್ಲ ಹೇಳ್ತಿರ್ತಾರೆ. ಅಂಡಮೇತಜ್ಜಲೇನ್ಯಸ್ತಂ ದೀಪ್ಯಮಾನಮಿವ ಶಿವ. ಇಡೀ ಬ್ರಹ್ಮಾಂಡ ಇದು ಕೊನೇ ಆಶ್ರಯ, ಇದು ಪಾತಾಳ, ಇದಕ್ಕಿಂತಲೂ ಕೆಳಗಿನ್ನೇನಿಲ್ಲ. ಈ ನೀರಿನಲ್ಲೇನೆ 14ನೇ ಲೋಕ ಪರ್ಯವಸಾನವಾಗುವುದು. ಆದ್ದರಿಂದ ಇಲ್ಲೇ ಮುಗಿಯುವಂತಹದ್ದು. ಆ ಪ್ರಜಾನಾಂ ನಿಸರ್ಗಾದ್ವಯಿ ನೋದ್ಭಿತ್ಯತೆ ನ ಸರ್ಪತೆ. ಜಗತ್ತು ಎಂದು ಹುಟ್ಟಿತೋ ಅಂದಿನಿಂದ ಇವತ್ತಿನವರೆಗೆ ಈ ಅಂಡ ಅಂದ್ಮೇಲೆ ಒಡಿಬೇಕಲ್ಲ, ಅಂಡ ಅಂದ್ಮೇಲೆ ಒಡಿಬೇಕು. ಯಾವ ತತ್ತಿ ಒಡೆಯದೆ ಉಳಿದ ತತ್ತಿ ಇದೆ ಹೇಳಿ ನೋಡಿ, ಹೇಳಿ. ಇಲ್ಲ, ಯಾವ ತತ್ತಿಯು ಯಾವ ಅಂಡವು ಒಡಿಲೇಬೇಕು. ಎಗ್ಗನ್ಮೇಲೆ ಒಡಿಬೇಕು, ಒಡಿದೆ ಇದ್ರೆ ಎಗ್ಗೆ ಅಲ್ಲ ಅದು. ಆದರೆ ಈ ಬ್ರಹ್ಮಾಂಡವೇನಿದೆ ಹುಟ್ಟಿದಂದಿಂದ ಇವತ್ತಿನವರೆಗೆ ಒಡೆದಿಲ್ಲ. ಒಡೆಯೋದು ಬಿಡಿ, ತತ್ತೆಗಳು ಇಟ್ಟಲ್ಲಿ ಇಲ್ಲುವುದಿಲ್ಲ, ಗುಳುಗುಳು ಸರಿತದೆ. ಹಾಗೆ ಇದು ಸರಿದೂ ಇಲ್ಲ. ನ ಸರ್ಪತಿ ನೋದ್ಭಿದ್ಯತಿ ನ ಸರ್ಪತಿ. ಸೀಳುವುದಿಲ್ಲ, ಒಡೆಯುವುದಿಲ್ಲ, ಆಚೆ ಈಚೆ ಸರಿಯುವುದಿಲ್ಲ, ಗಟ್ಟಿಯಾಗಿ ಕೂತಿದೆ. ಅಂಥದ್ದು ಈ ಅಂಡ. ನಾಸ್ಯ ಜಾತಿಂ, ಇದರ ಹುಟ್ಟು ಯಾವಾಗಾಯಿತು ಗೊತ್ತಿಲ್ಲ. ನಿಸರ್ಗಂವ, ಇದರ ಸ್ವಭಾವ ಏನೂ ಗೊತ್ತಿಲ್ಲ. ಕಥ್ಯಮಾನಂ ಶೃಣೋಮಿ ವೈ. ಪಿತರಂ ಮಾತರಂ ಚಾಪಿ, ಇದರ ತಂದೆ ತಾಯಿ ಯಾರು, ಈ ತತ್ತಿಯನ್ನು ಹೆತ್ತ ತಾಯಿ ಯಾರು, ತಂದೆ ಯಾರು, ಇದು ಗೊತ್ತಿಲ್ಲ. ಪಿತರಂ ಮಾತರಂ ಚಾಪಿ ನಾಸ್ಯ ಜಾನಾತಿ ಕಶ್ಚನ, ಯಾರಿಗೂ ಗೊತ್ತಿಲ್ಲ ಇದು. ಅಂಥ ಅದ್ಭುತವಾದದ್ದು. ಅತಃ ಕಿಲ ಮಹಾನಗ್ನಿರಂತಕಾಲೇ ಸಮುತ್ಥಿತಃ ದಕ್ಷತೆ ಪಾತಲೆ ಸರ್ವಂ ತ್ರೈಲೋಕ್ಯಂ ಸಚರಾಚರಂ. ಇಲ್ಲೇನೆ ಕೊನೆಗೆ ಈ ಪಾತಾಳದಲ್ಲೇನೆ ಬೆಂಕಿ ಶುರುವಾಗತ್ತೆ. ಆ ಬೆಂಕಿ ಮೇಲಿನ ಲೋಕಗಳನ್ನೆಲ್ಲ ಸುಟ್ಟು ಬೂದಿ ಮಾಡ್ತದೆ ಪ್ರಳಯ ಕಾಲದಲ್ಲಿ ಕೊನೆಯಲ್ಲಿ. ಇಷ್ಟು ಕೇಳಿದಾಗ ಮಾತಲಿಗೆ ಬಹಳ ಸಂತೋಷವಾಯಿತು. ಇನ್ಫಾರ್ಮೇಶನ್ ಕೇಳಿದ್ದಕ್ಕೆ ಬಹಳ ಆನಂದವಾಯಿತು. ಆದರೆ ಇಲ್ಲಿ ಯಾರು ವರ ಚೆನ್ನಾಗಿಲ್ಲ, ಬೇರೆ ಕಡೆಗೆ ಹೋಗೋಣ ಅಂತ ಹೇಳ್ತಾನೆ. ಆಯಿತು ಅಂತ ಹಿರಣ್ಯಪುರ ಅಂತ ಮತ್ತೊಂದು ಊರು, ಆ ಹಿರಣ್ಯಪುರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ದೈತ್ಯ ದಾನವರು ಇರುವಂತಹದ್ದು. ಮಾಯಾವಿಗಳಲ್ಲೆಲ್ಲ ಅಲ್ಲಿರುವವರೆಲ್ಲರೂ ಮಾಯಾ, ಕಪಟದಿಂದ ಮೋಸದಿಂದ ನಾನಾ ರೂಪವನ್ನು ತಾಳಿ ಸುಳ್ಳು ಸುಳ್ಳಾಗಿ ಕಲ್ಲುಗಳನ್ನು ಹಾಕಿದಂತೆ, ಬೆಂಕಿಯನ್ನು ಹತ್ತಿಸಿದಂತೆ, ರುಂಡವನ್ನು ಕೊಯ್ದಂತೆ, ಹೀಗೆಲ್ಲ ಮಾಯೆಯಿಂದ ಯುದ್ಧದಲ್ಲಿ ನಾನಾ ವಿಧವಾದ ನಾಟಕವನ್ನು ಮಾಡುವಂಥವರು. ಅನಲ್ಪೇನ ಪ್ರಯತ್ನೆಯನ್ನು ನಿರ್ಮಿತಂ ವಿಶ್ವಕರ್ಮಣ. ವಿಶ್ವಕರ್ಮ ಇದನ್ನು ನಿರ್ಮಾಣ ಮಾಡಿದ್ದಾನೆ, ಈ ಹಿರಣ್ಯಪುರವನ್ನ. ಆದರೆ ಹಿರಣ್ಯಪುರವನ್ನ ನಿರ್ಮಾಣ ಮಾಡುವುದಕ್ಕೆ ಬಹಳ ಆಯಾಸವಾಯಿತು ವಿಶ್ವಕರ್ಮನಿಗೆ. ವಿಶ್ವಕರ್ಮನಂತಹ ವಿಶ್ವಕರ್ಮನಿಗೆ ಬಹಳ ಶ್ರಮವಾಗಿದೆ. ಶ್ರಮದಿಂದ ನಿರ್ಮಾಣ ಮಾಡಿದಂತಹದ್ದು ಈ ಊರು. ಮಯಾಸುರ ಅವನಣ್ಣ, ವಿಶ್ವಕರ್ಮನ ಅಣ್ಣ. ಅವನು ತನ್ನ ಮನಸ್ಸಿನಿಂದ ಸೃಷ್ಟಿ ಮಾಡಿದಂತಹದ್ದು ಪಾತಾಳದ ಕೊನೆ ಭಾಗದಲ್ಲಿ ಇದ್ದಂತಹ ಹಿರಣ್ಯಪುರ. ಇದರಲ್ಲಿ ಕಾಲಖಂಜರು ಎನ್ನುವವರಿದ್ದಾರೆ, ದೈತ್ಯರು. ಅವರು ಪರಮಾತ್ಮನ ಪಾದದಿಂದ ಹುಟ್ಟಿದವರು, ಭಗವಂತನ ಪಾದದಿಂದ ಹುಟ್ಟಿದ ದೈತ್ಯರು ಕಾಲಖಂಜರು. ವಿಚಿತ್ರ ಮಹಾಭಯಾನಕ ದೈತ್ಯರವರು. ನೈಋತಾಹ ಯಾತುಧಾನಶ್ಚ, ಇನ್ನನೇಕ ರಾಕ್ಷಸರಿದ್ದಾರೆ, ದೈತ್ಯರಿದ್ದಾರೆ, ಯಾತುಧಾನರಿದ್ದಾರೆ. ಅವರು ಬ್ರಹ್ಮದೇವರ ಪಾದದಿಂದ ಹುಟ್ಟಿದವರು, ಅವರೂ ಇಲ್ಲೇ ಇರ್ತಾರೆ. ದೌಷ್ಟಿಣೋ, ಕ್ರೂರವಾಗಿರತಕ್ಕಂತಹ ಹಲ್ಲುಗಳು, ಕೋರೆ ಹಲ್ಲುಗಳನ್ನ ಮಾಡಿಕೊಂಡು ಬರುವವರು ಇರುವವರವರು. ಮಾಯಾವೀರ್ಯೋಪ ಸಂಪನ್ನಾ ನಿವಸಂತ್ಯತ್ರ ಮಾತಲೆ ನಿಮಾತ ಕವಚಾಹ ನಾಮ. ನಿಮಾತ ಕವಚ ಎಂಬಂತಹ ಹೆಸರಿನ ಅನೇಕ ದೈತ್ಯರಿದ್ದಾರೆ. ಆ ನಿಮಾತ ಕವಚರಿಗೆ ವರವಿದೆ ಬ್ರಹ್ಮದೇವರಿಂದ, ನೀವು ಯಾರೆಂದರೂ ಸಾಯುವುದಿಲ್ಲ ಅಂತನ್ನುವ ವರವಿದೆ. ಹಾಗಾಗಿ ಇಂದ್ರನೂ ಕೂಡ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸಂಹಾರ ಮಾಡದೇ ಇಲ್ಲ ಇಂದ್ರ. ಅಷ್ಟು ಬಲಿಷ್ಠರಾಗಿದ್ದಾರೆ ಅವರು. ಬಹುಶೋ ಮಾತಲೆ ತ್ವಂಚ ತವ ಪುತ್ರಶ್ಚ ಗೋಮುಖ. ಮಾತಲಿ, ನೀನೂ ಅವರತ್ರ ಬೇಕಾದಷ್ಟು ಸಲ ಇಂದ್ರನ ಜೊತೆಗೆ ಯುದ್ಧವಾಡುವುದಕ್ಕೆ ಬಂದಾಗ ಸೋತದ್ದುಂಟು, ಹೌದಲ್ಲ? ನೆನಪಿದೆಯಲ್ಲ ನಿನಗೆ? ನಾನು ನೋಡಿದ್ದೀನಿ, ನೀನು ಯುದ್ಧವಾಡ್ತಾ ಇದ್ದದ್ದನ್ನು ನಾನು ನೋಡಿದ್ದೀನಿ. ಆ ಸಂದರ್ಭದಲ್ಲಿ ನೀನು ಎಷ್ಟೋ ಸಲ ಮೂರ್ಛೆ ಹೋದದ್ದು, ನೀನು ಸೋತದ್ದು ನಾನು ನೋಡಿದ್ದೀನಿ. ಹಾಗಾಗಿ ನೀನು ಸೋತಿದ್ದಿ, ನಿನಗೂ ಗೊತ್ತಿದೆ. ನೀನು ಸೋತಾಗ ನಿನ್ನ ಮಗನೂ ಬಂದ ಗೋಮುಖ, ಅವನು ಬಂದಾಗ ಅವನು ಸೋತಿದ್ದಾನೆ. ಹಾಗಾಗಿ ಸಾರಥಿಯನ್ನು ಸೋಲಿಸುವುದು ವಾಡಿಕೆ. ಅದರಲ್ಲಿ ನಿಮಾತ ಕವಚರು ನಿಮ್ಮನ್ನ ಸೋಲಿಸಿದ್ದಾರೆ. ಅಂಥ ನಿರ್ಭಗ್ನೋ ದೇವರಾಜಶ್ಚ ಸಹಪುತ್ರ. ಜಯಂತನೂ ಸೋತ, ಇಂದ್ರನೂ ಸೋತ. ಇಂದ್ರನ ಸಾರಥಿಯಾದ ನೀನು ಸೋತಿ, ನಿನ್ನ ಮಗನಾದ ಗೋಮುಖನೂ ಸೋತಿದ್ದಾನೆ. ಆದ್ದರಿಂದ ಅಂಥ ಇದು ಭಯಾನಕವಾದಂತಹ ಊರು. ಇದರಲ್ಲಿ ಬೇಕಾದಷ್ಟು ಜನ ಇದ್ದಾರೆ.
ಇಲ್ಲಿ ಯಾರಾದರೂ ನಿನಗೆ ಬೇಕಾದ ಉತ್ತಮನಾದ ವರ ಸಿಕ್ಕರೆ ನೋಡ್ಕೋ ಅಂತಂದಾಗ ದೇವರ್ಷೇ ನೈವಮೇ ಕಾರ್ಯಂ, ಸರ್ವತಾ ನಾನು ಮಾಡೋದಿಲ್ಲ. ಎಂಥ ತಪ್ಪು ಕೆಲಸ ಹೇಳ್ತಾ ಇದ್ದೀರಿ. ದೇವತೆಗಳಿಗೆ ವಿರೋಧಿ, ಇಂದ್ರನಿಗೆ ಶತ್ರುಗಳು, ಇಂದ್ರನನ್ನ ಹೈರಾಣ ಮಾಡಿದವರು, ಅವನಿಗೆ ಸತಾಯಿಸಿದವರು ಇವರು. ಅಂಥವರ ಮಕ್ಕಳಲ್ಲಿ ನಾನು ಯಾರ ವರವನ್ನ ಹುಡುಕಿ ನಾನು ಕೊಡ್ಲಾ? ಸರ್ವಥಾ ಸಾಧ್ಯವಿಲ್ಲ, ಅದೇನೂ ಆಗುವುದಿಲ್ಲ. ಆದ್ದರಿಂದ ಬುಷ್ಯನ ಮಗಳನ್ನ ಸದಾಂ ಯಾರವನು ಬಿನ್ ಲಾದನ್ನಿನ ಮಗನಿಗೆ ಕೊಟ್ಟಂತೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಮಾತಲೇ ಕಶ್ಚಿದತ್ರಾಪಿ ರುಚಿರಸ್ತೆ ವರೋ ಭವೇತ್ ಅಥವಾನ್ಯಾಂ ದಿಶಂ ಭೂಮೇರ್ಗಚ್ಛಾವ ಯದಿ ಮನ್ಯಸೆ. ದೇವರ್ಷೇ ನೈವಮೇ ಕಾರ್ಯಂ ವಿಪ್ರಿಯಂ ತ್ರಿದಿವೌಕಸಾಂ. ದೇವತೆಗಳಿಗೆ ವಿರುದ್ಧವಾದ ಕೆಲಸವನ್ನು ನಾನು ಸರ್ವಥಾ ಮಾಡುವುದಿಲ್ಲ. ನಿತ್ಯಾನುಶಕ್ತ ವೈರಾಹಿ ಭ್ರಾತರೋ ದೇವದಾನವಾಹ.